ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ದಿನ ಗಣೇಶ ಚತುರ್ಥಿ ಇದೆ. ಗಣೇಶ ಚತುರ್ಥಿ ದಿನ ನೀವು ವರಸಿದ್ಧಿ ವಿನಾಯಕ ವ್ರತನ ಪ್ರಾರಂಭ ಮಾಡ್ತಾ ಇದ್ದೀರಲ್ವ. ಸೊ ನಿಮ್ಮೆಲ್ಲರ ಕಮೆಂಟ್ ಏನಪ್ಪ ಅಂತಂದರೆ ಉಪವಾಸ ಮಾಡಬೇಕಾ ಮಾಡಬಾರ್ದಂತ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಅಂದರೆ ಉಪವಾಸದ ಬಗ್ಗೆನೇ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವರಸಿದ್ಧಿ ವಿನಾಯಕ ವ್ರತನ ನೀವು ನಾಳೆ ಪ್ರಾರಂಭ ಮಾಡ್ತಿರಲ್ವ, ಅಂದರೆ ಗಣೇಶ ಚತುರ್ಥಿ ದಿನ ಈ ವ್ರತನ ಪ್ರಾರಂಭ ಮಾಡಬೇಕು. ಅವತ್ತು ನೀವು ಮಾಡೋದಾದರೆ ಗಣೇಶ ಏನದು ವ್ರತ ಪ್ರಾರಂಭಿಸಿದ ದಿನದಿಂದ 21 ದಿನಗಳ ಕಾಲ ನಾವು ಉಪವಾಸ ಮಾಡಬೇಕಾ ಮಾಡಬಾರ್ದಂತ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದಾರೆ. ತುಂಬ ಜನ ಜಾಸ್ತಿ ಉಪವಾಸದ ಬಗ್ಗೆನೇ ಕೇಳಿರೋದ್ರಿಂದ ಈ ವಿಡಿಯೋದಲ್ಲಿ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಉಪವಾಸ ಮಾಡಬೇಕಾ ಮಾಡಬಾರ್ದಾ ಅನ್ನೋದಾದರೆ ಇದರಲ್ಲೇನು ಉಪವಾಸ ಮಾಡಬೇಕಂತೂ ಏನಿಲ್ಲ, ಮಾಡಬಾರ್ದಂತನೂ ಏನೂ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮಗೆ ಇಷ್ಟ ಆಗೋ ಥರ ನೀವು ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, 21 ದಿನಗಳ ಕಾಲ ಉಪವಾಸ ಮಾಡೋಕ್ಕಾಗೋದಿಲ್ಲ ಅಂಥವರು ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನಾವು ಮಾಡ್ತೀನಿ 21 ದಿನಗಳ ಕಾಲ ನಾವು ಉಪವಾಸ ಮಾಡಿನೇ ಈ ವ್ರತನ ಪ್ರಾರಂಭ ಮಾಡ್ತೀನಿ ಅನ್ನೋರಿದ್ದರೂ ಮಾಡಿ, ಅದು ನಿಮ್ಮ ಇಷ್ಟ. ಯಾಕಂತಂದರೆ ಕಂಪಲ್ಸರಿ ಉಪವಾಸ ಮಾಡೇ ಈ ವ್ರತ ಮಾಡಬೇಕಂತೇನು ಯಾರು ಇದಿಲ್ಲ, ನಿಯಮಗಳಿಲ್ಲ. ಯಾಕಂತಂದರೆ 21 ದಿನಗಳು, 1 ದಿನ ಆದರೆ ಓಕೆ, 2 ದಿನ ಆದರೆ ಓಕೆ. 21 ಡೇಸ್ ನಾವು ಉಪವಾಸ ಇರ್ತೀವಿ ಅಂತಂದರೆ ಒಬ್ಬೊಬ್ರಿಗೆ ಹೆಲ್ತ್ ಇಶ್ಯೂ ಇರುತ್ತಲ್ಲ, ಹಾಗಾಗಿ ಮಾಡೋಕ್ಕಾಗಲ್ಲ. ನಾವು ಉಪವಾಸ ಮಾಡಲೇಬೇಕು ಅನ್ನೋರು ಮೊದಲನೇ ದಿನ ಉಪವಾಸ ಮಾಡಿ, ಕೊನೆಯ ದಿನ ಉಪವಾಸ ಮಾಡಿ. ಅಂದರೆ ಮೊದಲನೇ ದಿನ ನೀವು ಸ್ಟಾರ್ಟ್ ಮಾಡ್ತಿರ್ತೀರಲ್ಲ ಅವತ್ತು ಉಪವಾಸ ಮಾಡಿ, ಅದರ ನಂತರ ನೆಕ್ಸ್ಟ್ 21 ಡೇಸ್ ಅಂದರೆ 21ನೇ ದಿನಕ್ಕೆ ನೀವು ಮುಗಿಸ್ತಾ ಇರ್ತಿಲ್ಲ ಪೂಜೆನ, ಅವತ್ತೊಂದು ದಿನ ಮಾಡ್ಕೊಳ್ಳಿ. ಉಳ್ಕಿದ ದಿನ ನೀವು ಏನು ಮಾಡಿ ಅಂತಂದರೆ ಊಟನ ಮಾಡ್ಕೊಂಡ್ರೆ ನಡಿತೈತಿ. ಇಲ್ಲ ನಾವು 21 ದಿವಸನೂ ಉಪವಾಸ ಮಾಡ್ತೀನಿ ಅನ್ನೋರು ಮಾಡಿ, ಇಲ್ಲ ನಾವು 21 ದಿನಗಳ ಕಾಲ ನಾವು ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಊಟ ಮಾಡಿ ಆದ್ರೂ ಪೂಜೆ ಮಾಡಿದ್ರೆ ನಡೀತಿ. ಆದರೆ ಈ ಪೂಜೆ ವಿಧಾನ ಯಾವ ಥರ ಇರಬೇಕು ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ನೀವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಸ್ನಾನ ಮಾಡ್ಕೊಂಡು 6 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಈ ಪೂಜೆ ಕಂಪಲ್ಸರಿ ಮುಗ್ದಿರಬೇಕು. ಇಲ್ಲ ನಾನು 9 ಗಂಟೆಗೆ ಹೇಳ್ತೀನಿ 10 ಗಂಟೆಗೆ ಎದ್ದು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಇದೊಂದು ನಿಯಮನ ನೀವು ಪಾಲಿಸಲೇಬೇಕು. 6 ಗಂಟೆ ಒಳಗಾಗಿಯೇ ನಿಮ್ಮದೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗ್ದಿರಬೇಕು. ಹೌದಾ? ಸೂರ್ಯೋದಯಕ್ಕಿಂತ ಮುಂಚೆನೇ ಈ ವರಸಿದ್ಧಿ ವಿನಾಯಕ ವ್ರತನ ನೀವು ಮುಗಿಸಿರಬೇಕು. ಇದೊಂದು ನೀವು ಏನದು ತಪ್ಪದೆ ನೆನಪಲ್ಲಿ ಇಟ್ಕೊಳ್ಳಿ. ಉಪವಾಸ ನಿಮಗಿಷ್ಟ, ನಿಮಗೆ ಉಪವಾಸ ಮಾಡಬೇಕಂದ್ರೆ ಮಾಡಿ, ಬೇಡ ಅನಿಸಿದ್ರೆ ಬಿಡಿ, ಅದು ನಿಮ್ಮ ಇಷ್ಟದ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಮಾಡಲೇಬೇಕು ಅಂತ ಏನಿಲ್ಲ, ಮಾಡಲೇಬಾರ್ದು ಅಂತಲೂ ಏನಿಲ್ಲ, ನಿಯಮಗಳಿಲ್ಲ. ನೀವು ಮಾಡಬೇಕು ಅಂದ್ಕೊಂಡು ಫಸ್ಟ್ನೇ ದಿನ ಒಂದಿನ, ಲಾಸ್ಟ್ನೇ ದಿನ ಒಂದಿನ ಮಾಡಿದರೂ ನಡಿತೈತಿ. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು ಏನಿತ್ತಪ್ಪ ಅಂತಂದ್ರೆ ಹೂಗಳನ್ನು ಪ್ರತಿದಿನ ಚೇಂಜ್ ಮಾಡಬೇಕಾ ಅಥವಾ ಅದ್ರ ಮೇಲೇ ಏರಿಸ್ತಾ ಹೋಗಬೇಕಾ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಕೇಳಿದರು. ನೀವೇನು ಮಾಡಿರಿ ಅಂತಂದರೆ ಪ್ರತಿದಿನ ಚೇಂಜ್ ಮಾಡಿ ನೀವು ಒಂದು ಕ್ಯಾರಿ ಬ್ಯಾಗಲ್ಲಿ ಸ್ಟೋರ್ ಮಾಡಿಟ್ಟು ಮತ್ತೆ ಹೊಸದು ನೀವು ಅಕ್ಷತೆ ಕಾಳು, ಹೊಸ ಹಂಗನೂಲ ಮತ್ತು ಹೊಸ ಹೂವು, ಪತ್ರಿ, ಬಿಲ್ವ ಏರಿಸ್ತೀರ, ಹಂಗೆ ಮಾಡಿದರೂ ನಡಿತೈತಿ. ಮತ್ತು ನೀವು ಪ್ರತಿದಿನ ಅಂದ್ರೆ ಅದು ಯಾವ ಹೂವು ಏರಿಸಿರ್ತಲ್ಲ ಅದನ್ನು ತೆಗಿಲಾರ್ದೆ ಅದ್ರ ಮೇಲೇ 21 ದಿನಗಳ ಕಾಲ ಹಾಗೆ ಮಾಡಿದರೆ ಅದಂತೂ ತುಂಬ ಶ್ರೇಷ್ಠ. ನಾನು ಮಾಡುವಾಗ ಅದೇ ಥರ ಮಾಡಿರ್ತೀನಿ. ಅಂದರೆ ಫಸ್ಟ್ನೇ ದಿನ ನಾವು ಸ್ಟಾರ್ಟ್ ಮಾಡಿದಾಗ ಯಾವ ಥರ ಇರುತ್ತೋ ಅದು 21 ದಿನಗಳ ಕಾಲ ಹಾಗೇ ಇರಬೇಕು. ಯಾವುದೂ ಚೇಂಜ್ ಮಾಡಿದ್ರೆ ಅದ್ರ ಮೇಲೇ ಏರಿಸ್ತಾ ಹೋದರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತ ನನ್ನ ಅಭಿಪ್ರಾಯ. ಆ ಥರನೂ ಮಾಡಿದ್ರೂ ನೀವು ನಡಿತೈತಿ. ಇಲ್ಲ ನಾವು ಪ್ರತಿದಿನ ಚೇಂಜ್ ಮಾಡಿ ಮತ್ತು ಹೊಸದು ಏರಿಸ್ತೀವಿ ಅಂದರೆ ಹಂಗೆ ಮಾಡಿದ್ರು ನಡಿತೈತಿ. ಎಲ್ಲನೂ ಒಂದು ಕ್ಯಾರಿ ಬ್ಯಾಗಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಲಾಸ್ಟ್ 21ನೇ ದಿನಕ್ಕೆ ವಿಸರ್ಜನೆ ಮಾಡ್ತಿರಲ್ಲ ಅವಾಗೆಲ್ಲನೂ ತೊಗೊಂಡೋಗಿ ಹೊಳೆಯಲ್ಲಿ ಬಿಟ್ಟರು ನಡಿತೈತಿ. ಇಲ್ಲ ಅಂದರೆ ನಾವು 21 ದಿನಗಳ ಕಾಲ ಹಾಗೆ ಮಾಡ್ತೀವಿ, ಅದು ಓಕೆ. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು 21 ದಾಸವಾಳ ಹೂವನ್ನೇ ಏರಿಸ್ಬೇಕು ಅಥವಾ ಬೇರೆ ಹೂವು ಏರಿಸಿದ್ರೆ ನಡೀತೈತೆ ಅಂತ ಕೇಳಿದ್ರಿ. ನೀವು 21 ದಾಸವಾಳ ಹೂವು ಸಿಗಲಿಲ್ಲ ಅಂದರೆ ಎಕ್ಕದ ಹೂವು ಅಂತ ಸಿಗುತ್ತೆ, ಬಿಳಿ ಎಕ್ಕದ ಹೂವು ಅಂತ ಸಿಗುತ್ತೆ. ಅದನ್ನು ಕೂಡ ನೀವು 21 ದಿನಗಳ ಕಾಲ 21 ಹೂವು ಏರಿಸಿದ್ರೂ ನಡಿತೈತಿ. ಇಲ್ಲಪ್ಪ ಅದು ಸಿಗೋದಿಲ್ಲ ಅಂತಂದರೆ ದಾಸವಾಳ ಹೂವು ಏರಿಸಿ. ಅದು ಸಿಗೋದಿಲ್ಲ ಅಂತಂದರೆ ಒಂದೇ ಒಂದು ದಾಸವಾಳ ಹೂವು ಏರಿಸಿ 20 ಬೇರೆ ಹೂವುಗಳ ಅಂದರೆ ಸೇವಂತಿಗೆ ಹೂವು ಅದು ಏರಿಸಿ. ಅದು ಸಿಗಲ್ಲ ಅಂತಂದರೆ 21 ಗುಲಾಬಿ ಹೂವು ಇರುತ್ತಲ್ಲ, ಕೆಂಪು ಗುಲಾಬಿ, 21 ಗುಲಾಬಿ ಹೂವು ತಂದು ಏರಿಸಿದ್ರು ನಡಿತೈತಿ. ಉಳ್ಕಿದ ಗರಿಕೆ, ಬಿಲ್ವಪತ್ರೆ, ಹಂಗನೂಲು, ಅಕ್ಷತೆ ಕಾಳು ಎಲ್ಲ ನಿಮ್ಮ ಮನೇಲೇ ಸಿಗ್ತಾ ಇರುತ್ತೆ, ಅದನ್ನೆಲ್ಲ ಏರಿಸಿ. ಹೂವಿಂದಷ್ಟೇ ಪ್ರಾಬ್ಲಮ್ ಬಂದರೆ ಆ ಥರ ಮಾಡಿ. 21 ಎಕ್ಕದ ಹೂವಾದರೂ ಏರಿಸಿ, 21 ದಾಸವಾಳ ಹೂವಾದರೂ ಏರಿಸಿ. ಇಲ್ಲ ಅಂತಂದರೆ 21 ಗುಲಾಬಿ ಹೂವು ಸಿಗುತ್ತಲ್ಲ ಅದನ್ನಾದರೂ ಏರಿಸಿ. ಅದ್ಯಾವುದು ಸಿಗಲ್ಪ ಅಂತಂದರೆ ಒಂದೇ ಒಂದು ದಾಸವಾಳ ಹೂವನ್ನು ಏರಿಸಿ 20 ನೀವು ಏನದು ಸೇವಂತಿಗೆ ಹೂವಾಗಲಿ ಅಥವಾ ಮಲ್ಲಿಗೆ ಹೂವಾಗಲಿ ಏರಿಸಿದ್ರು ನಡಿತೈತಿ. ಆದರೆ ಚೇಂಜ್ ಮಾಡೋರಿದ್ರೆ ಚೇಂಜ್ ಮಾಡಿ, ಇಲ್ಲ ಅಂತ ಅನ್ನೋರು ಅದ್ರ ಮೇಲೇ ಪ್ರತಿದಿನ ಅದ್ರ ಮೇಲೇ ನೀರು, ಕುಂಕುಮಾರ್ಚನೆ, ಅಕ್ಷತೆ ಕಾಳು ಹಾಕಿ ಹಂಗೆ 21 ದಿನಗಳ ಕಾಲ ಮಾಡಿ 21ನೇ ದಿನಕ್ಕೆ ಎಲ್ಲನೂ ತೆಗೆದು ವಿಸರ್ಜನೆ ಮಾಡಿ, ಆಯಿತಾ? ಉಪವಾಸ ಮಾಡಬೇಕು ಮಾಡಬಾರ್ದು ಅದು ನಿಮ್ಮ ಇಷ್ಟ. ನೆಕ್ಸ್ಟ್ ಒಂದೇ ಮನೆಯಲ್ಲಿ ಇಬ್ಬರು ಮಾಡ್ಬೋದು ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು.
ಅದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾಕಂತಂದರೆ ನಾವು ಒಬ್ಬೊಬ್ಬರೇ ಮಾಡ್ತೀವಲ್ಲ, ಒಂದೇ ಮನೇಲಿ ಇಬ್ಬರು ಅಂದರೆ 2 ಗಣಪತಿನ ಕೂರಿಸಿ ಮಾಡಬೇಕಾಗತ್ತೆ. ನೀವೇನು ಮಾಡಿ, ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಪೂಜಾರಿನ ಕೇಳ್ಕೊಂಬನ್ನಿ. ಈ ಥರ ಮಾಡಿದರೆ ನಡೀತೈತೆ ಅಂತ ಸ್ವಾಮೀಜಿಗಳು ಯಾರು ಇರ್ತಾರಲ್ಲ ಅವ್ರನ್ನ ಕೇಳಿ ಮಾಡಿ. ಸ್ವಾಮಿಗಳ ಹತ್ರ ಹೋಗಿ ನೀವು ಕೇಳಿ, ನಾವು ಒಂದೇ ಮನೇಲಿ ಇಬ್ಬರಿದ್ದೀವಿ, ಒಂದೇ ಮನೇಲಿ ವರಸಿದ್ಧಿ ವಿನಾಯಕ ವ್ರತ ಮಾಡಿದರೆ ನಡೀತೈತೆ ಅಂತ ಕೇಳಿರಿ. ಅವ್ರು ಏನು ಹೇಳ್ತಾರೋ ಅವ್ರು ಮಾಡು ಅಂತಂದರೆ ಮಾಡಿ, ಮಾಡಬೇಡ ಅಂತಂದರೆ ಒಬ್ಬರೇ ಮಾಡಿ, ನೆಕ್ಸ್ಟ್ ಇಯರ್ ಮತ್ತೊಬ್ಬರು ಮಾಡು ಅಂತಾರೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಒಬ್ಬೊಬ್ಬರು ಮಾಡಿರ್ತಾರೆ, ಒಂದೇ ಮನೇಲಿ ಇಬ್ಬಿಬ್ಬರು ಮಾಡಿರ್ತಾರೆ, ಅದಕ್ಕೋಸ್ಕರ ಮಾಡಿದ್ರೆ ನಡೀತೈತೆ ಅಂತ ನಾನು ಹೇಳ್ತೀನಿ. ಆದರೂ ಒಂದು ಸಾರಿ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳೋರಿದ್ದರೆ ಹೋಗಿ ಒಂದು ಸಾರಿ ಸ್ವಾಮಿಗಳ ಹತ್ರ ಕೇಳಿ ಬನ್ನಿ. ಬಂದು ನೆಕ್ಸ್ಟ್ ನೀವು ಪೂಜೆನ ಪ್ರಾರಂಭ ಮಾಡಿ. ನಾಳೆ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಈ ವರಸಿದ್ಧಿ ವಿನಾಯಕ ವ್ರತ ಎಲ್ಲ ಮುಗ್ದಿರಬೇಕು. ಅದಕ್ಕೋಸ್ಕರ ಇವತ್ತೇ ನೀವೇನು ಮಾಡಿ ಅಂತಂದರೆ, ನಿಮ್ಮ ಮನೇಲಿ ಮೂರ್ತಿ ಇದ್ದರೆ ಮೂರ್ತಿ ತೊಗೊಳ್ಳಿ, ಅಥವಾ ಅಡಿಕೆ ಬಟ್ಟ ಇಟ್ಟು ಮಾಡೋರು ಅಡಿಕೆ ಬಟ್ಟ ಇಟ್ಟು ಮಾಡಿ. ಅವ್ರೇನು ಮಾಡಿರಿ, ಇವತ್ತೇ ನಿಮ್ಮ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಬಂದು ಮನೇಲಿ ಇಟ್ಕೊಳ್ಳಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನೀವು 4 ಗಂಟೆಗೆ ಎದ್ದು ನೀವು ಆ ವ್ರತನ ಪ್ರಾರಂಭ ಮಾಡಿ. ವರಸಿದ್ಧಿ ವಿನಾಯಕ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕಮೆಂಟ್ ಮಾಡಿ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ಗೆಲ್ಲ ಮತ್ತೆ ನಾನು ರಿಪ್ಲೈ ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ.